ಪುರಂದರದಾಸರ ಆರಾಧನೆ ಪ್ರಯುಕ್ತ ಪುರಂದರದಾಸರ ಒಂದು ಸಣ್ಣ ದೇವರ ನಾಮ ಮೂರುತಿಯನ್ನು ನಿಲ್ಲಿಸೋ ಮಾಧವ, ಮೂರುತಿಯನ್ನು ನಿಲ್ಲಿಸೋ ಅಂತ. ಇದರಲ್ಲಿ ದಾಸರ ಮುಖ್ಯವಾದಂಥ ಉದ್ದೇಶ ಅಂದರೆ ಬಿಂಬೋಪಾಸನೆ, ಅಂದರೆ ಪರಮಾತ್ಮನ ಬಿಂಬರೂಪವನ್ನು ನಮ್ಮ ಅಂತರಂಗದಲ್ಲಿ ನಾವು ಕಾಣಬೇಕು. ಅದಕ್ಕೋಸ್ಕರ ನಾವು ಯಾವ ರೀತಿ ಭಗವಂತನ ಧ್ಯಾನ ಮಾಡಬೇಕು ಅನ್ನೋದನ್ನು ಸಣ್ಣದಾಗಿ, ಚಿಕ್ಕದಾಗಿ, ಚೊಕ್ಕವಾಗಿ ಪುರಂದರದಾಸರು ಈ ಕೀರ್ತನೆಯಲ್ಲಿ ಹೇಳಿದ್ದಾರೆ. ಮೊದಲನೇದಾಗಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ, ನಿನ್ನ ಮೂರುತಿನ ನಿಲ್ಲಿಸಪ್ಪ ಅಂತ. ಯಾಕೆ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಭಗವಂತನ ಮೂರುತಿ ಅನ್ನೋದು ನಿಲ್ಲೋದೇ ಇಲ್ಲ. ಒಂದು ನಿಮಿಷ ಅದು ನಿಲ್ಲಬೇಕು ಅಂದ್ರೂ ಎಷ್ಟೋ ಜನ್ಮದ ಪುಣ್ಯ ಬೇಕಾಗತ್ತೆ. ಮನವ ನಿಲ್ಲಿಸುವುದು ಬಲು ಕಷ್ಟ ಅಂತ ಅವರೇ ಇನ್ನೊಂದು ದೇವರ ನಾಮದಲ್ಲಿ ಹೇಳಿದ್ದಾರೆ. ಎಂಥ ಮೂರ್ತಿನ ನಿಲ್ಲಿಸು ಅನ್ನೋದನ್ನು ಪಲ್ಲವಿನಲ್ಲಿ ಮೂರ್ತಿಯನ್ನು ನಿಲ್ಲಿಸು ಅಂತ ಕೇಳ್ಕೊಂಡಾದಮೇಲೆ ಚರಣಗಳಲ್ಲಿ ಆ ರೂಪವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಎಳೆ ತುಳಸಿಯ ವನಮಾಲೆಯು ಕೊರಳಲು, ಭಗವಂತನ ಕೊರಳಿನಲ್ಲಿ ಎಳೆ ತುಳಸಿಯ ವನಮಾಲೆ ಇದೆ. ಎಷ್ಟು ಪುಣ್ಯವಂತೆ ತುಳಸಿ ದೇವಿ ಅನ್ನೋದಕ್ಕೆ ಎಷ್ಟು ಉದಾಹರಣೆಯೇ ಇಲ್ಲ. ಯಾಕೆ ಅಂತಂದರೆ ಒಂದು ದಳಗಳಲ್ಲಿ ಒಂದು ಮೂರುತಿ ಸಂಧಿಸಿ ಪವನು ಹರಿಯುತ್ತಾನಲ್ಲಿ ಅಂತ ಅವರೇ ಹಾಡಿದ್ದಾರೆ. ಅಂದರೆ ಆ ತುಳಸಿ ದಳ ಒಂದೊಂದು ದಳದಲ್ಲೂ ಕೂಡ ಭಗವಂತ ಬೇರೆ ಬೇರೆ ರೂಪಗಳಲ್ಲಿ ಗೋಚರಿಸ್ತಾ ಇರ್ತಾನಂತೆ. ಆ ತಾಯಿ ಹೃದಯ ತುಂಬ ತುಂಬಿಕೊಂಡಿರುವಂಥ ತುಳಸಿ ದೇವಿಯ ವನಮಾಲೆ, ಅದು ಎಂಥ ತುಳಸಿ ಅಂದರೆ ಎಳೆಯ ತುಳಸಿ, ಅದನ್ನು ಕಿತ್ತಿ ಅದರಲ್ಲಿ ವನಮಾಲೆ ಮಾಡಿರುವಂಥ ವನಮಾಲೆಯನ್ನು ಹತ್ತಿರ ಭಗವಂತ ತನ್ನ ಕೊರಳಲ್ಲಿ ಧರಿಸಿದ್ದಾನೆ. ಮತ್ತು ಅವನು ಹೊಳೀತಾ ಇರುವಂಥ ಪೊಳೆವ ಪೀತಾಂಬರದಿಂದಲೊಪ್ಪುವ, ಹಳದಿ ಪೀತಾಂಬರ ಫಳ 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 ಹೊಳಿತಾ ಇದೆ ಅಂಥ ಪೀತಾಂಬರವನ್ನು ಉಟ್ಕೊಂಡಿದ್ದಾನೆ. ಹಸಿರ ತುಳಸಿ ವನಮಾಲೆಯನ್ನು ಧರಿಸಿದ್ದಾನೆ. ಇಂಥ ಮೂರ್ತಿಯನ್ನು ನನ್ನ ಹೃದಯದೊಳಗೆ ನಿಲ್ಲಿಸಪ್ಪ ದೇವರೇ ಅಂತ ಕೇಳ್ಕೊತಾರೆ. ಎರಡನೇ ಚರಣದಲ್ಲಿ ಮುತ್ತಿನ ಸರ ನವರತ್ನದುಂಗುರವಿಟ್ಟ, ಮುತ್ತಿನ ಸರವನ್ನು ಹಾಕ್ಕೊಂಡಿದ್ದಾನೆ ಭಗವಂತ. ಒಂದೊಂದು ಬೆರಳಿಗೂ ಒಂದೊಂದು ಉಂಗುರ, ಎಲ್ಲ 9 ರತ್ನಗಳು, ನವರತ್ನಗಳು ಇರುವಂತಹ ಎಲ್ಲ ಉಂಗುರಗಳನ್ನು ಹಾಕ್ಕೊಂಡಿದ್ದಾನೆ. ಮತ್ತು ಶ್ರೀಲಕ್ಷ್ಮಿಯು ಉರದೊಳಪ್ಪುವ ನೀನು, ತೊಡೆ ಮೇಲೆ ಭಗವಂತ ಲಕ್ಷ್ಮೀದೇವಿನ ಕೂರಿಸ್ಕೊಂಡಿದ್ದಾನೆ. ತನ್ನ ಹೃದಯದಲ್ಲೂ ಕೂಡ ಲಕ್ಷ್ಮೀ ದೇವಿ ಇದ್ದಾಳೆ. ಈ ಥರ ಲಕ್ಷ್ಮೀ ಸಹಿತನಾದ ಭಗವಂತನ ಧ್ಯಾನ ಮಾಡೋಕ್ಕೋಸ್ಕರ ನಮಗೆ ಇಲ್ಲಿ ಪುರಂದರದಾಸರು ಹೇಳ್ತಾ ಇದ್ದಾರೆ, ನೀನು ಮುತ್ತಿನ ಸರ ಹಾಕ್ಕೊಂಡಿರುವಂಥ ನವರತ್ನದ ಉಂಗುರ ತೊಟ್ಕೊಂಡಿರುವಂತಹ ರೂಪವನ್ನು ನನ್ನ ಹೃದಯದಲ್ಲಿ ನಿಲ್ಲಿಸು. ನಿನ್ನ ತೊಡೆಯ ಮೇಲೆ ಲಕ್ಷ್ಮೀದೇವಿ ಕುಳಿತಿರುವಂತಹ ರೂಪವನ್ನು ನನ್ನ ಮನಸ್ಸಿನಲ್ಲಿ ನಿಲ್ಲಿಸು ಅಂತ ಕೇಳ್ಕೊತಾ ಇದ್ದಾರೆ. ಭಕ್ತ ಕಲ್ಪತರು ಭಾಗ್ಯದ ಸುರಧೇನು ಅಂತ ಹೇಳ್ತಿದ್ದಾರೆ. ಕಲ್ಪತರು ಅಂದರೆ ಯಾರು? ಕಲ್ಪವೃಕ್ಷ. ನಾವು ಕೇಳಿದ್ದನ್ನೆಲ್ಲ ಕೊಡುವಂತಹ ಪರಮಾತ್ಮ, ಅವನು ಕಲ್ಪವೃಕ್ಷ. ಭಾಗ್ಯದ ಸುರಧೇನು, ಧೇನು ಅಂದರೆ ಹಸು, ಸುರಧೇನು ಅಂತಂತಂದರೆ ದೇವಲೋಕದ ಹಸು ಯಾರದು? ಕಾಮಧೇನು. ಕಾಮಧೇನು ನಾವು ಏನೇನು ಕೇಳ್ತೀವೋ ಎಲ್ಲ ಕೊಡುವಂಥ ಶಕ್ತಿ ಇರುವಂಥದ್ದು ಕಲ್ಪವೃಕ್ಷ ಮತ್ತು ಕಾಮಧೇನುಗೆ. ಅದೆರಡೂ ನೀನೇ. ಭಕ್ತರಿಗೆ ನೀನು ಕಲ್ಪತರು ಆಗಿದೆಯಾ, ಭಾಗ್ಯ ಕೊಡುವಂತಹ ಕಾಮಧೇನು ಆಗಿದೆಯಾ. ಎಂಥ ಭಾಗ್ಯವನ್ನು ಕೊಡ್ತೀಯ ನೀನು ಅಂತಂದರೆ ಮುಕ್ತಿ ಅನ್ನುವಂತಹ, ಪರಮಾನಂದ ಅನ್ನುವಂತಹ ಭಾಗ್ಯವನ್ನು ಕೊಡುವಂತಹ ಭಗವಂತ ನೀನು. ಮುಕ್ತಿದಾಯಕ ಪುರಂದರ ವಿಠಲ ನಿನ್ನ ಇದವರ ಅಂಕಿತ ನಾಮ ಪುರಂದರ ವಿಠಲ. ತಮ್ಮ ಎಲ್ಲ ರಚನೆಗಳನ್ನು ಕೂಡ ಪುರಂದರ ವಿಠಲನ ಪಾದಾರವಿಂದಕ್ಕೆ ಅವರು ಸಮರ್ಪಣೆಯನ್ನು ಮಾಡಿದ್ದಾರೆ. ಇಂತಹ ಪುರಂದರ ವಿಠಲ ನೀನು ನಿನ್ನ ಈ ಸುಂದರವಾದಂಥ ರೂಪವನ್ನು ನನ್ನ ಹೃದಯ ಕಮಲದಲ್ಲಿ ನಿಲ್ಲಿಸೋ ಅಂತ ತುಂಬ ದೈನ್ಯದಿಂದ, ತುಂಬ ಭಕ್ತಿಭಾವದಿಂದ ಕೇಳ್ಕೊತಾ ಇದ್ದಾರೆ. ಇವತ್ತಿನ ದಿನ ಪುರಂದರದಾಸರ ಆರಾಧನೆ ಪ್ರಯುಕ್ತ ಈ ಪುಟ್ಟ ದೇವರ ನಾಮದ ಒಂದು ಸಣ್ಣ ಚಿಂತನೆಯ ಜೊತೆಗೆ ಈ ದೇವರ ನಾಮವನ್ನು ಹಾಡುವ ಪ್ರಯತ್ನವನ್ನು ಮಾಡಿದ್ದೇನೆ. ಎಲ್ಲರಿಗೂ ಕೂಡ, ಕೇಳಿದ ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಎಲ್ಲರ ಹೃದಯ ಕಮಲದಲ್ಲೂ ಕೂಡ ಭಗವಂತನ ಈ ಸುಂದರ ರೂಪ ಯಾವಾಗಲೂ ಗೋಚರಿಸ್ತಾ ಇರಲಿ. ಆ ದಾಸರ ಪ್ರಾರ್ಥನೆ ಅವರೊಬ್ಬರಿಗೋಸ್ಕರ ಅಲ್ಲ, ಅವರು ನಮಗೆಲ್ಲರಿಗೋಸ್ಕರ. ನಾವು ಈ ಹಾಡನ್ನು ಹಾಡುವಾಗ ನಮ್ಮ ಹೃದಯ ಕಮಲದಲ್ಲಿ ಗೋಚರಿಸಪ್ಪ ದೇವರೇ ಅನ್ನುವಂತಹ ಒಂದು ಭಕ್ತಿಭಾವದಿಂದ ಹಾಡಿದ್ರೆ ಈ ಕೀರ್ತನೆ ಹಾಡಿದ್ದಕ್ಕೂ ಸಾರ್ಥಕ ಆಗತ್ತೆ, ದಾಸರ ರಚನೆಗೂ ಕೂಡ ಸಾರ್ಥಕತೆ ಸಿಕ್ಕತ್ತೆ ಅಂತ ಅನಿಸುತ್ತೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ನಮಸ್ಕಾರ.
ಮೂರುತಿಯನು ನಿಲ್ಲಿಸೋ ಮಾಧವ. ಮೂರುತಿಯನು ನಿಲ್ಲಿಸೋ ಮಾಧವ, ಮೂರುತಿಯನು ನಿಲ್ಲಿಸೋ. ಎಳೆ ತುಳಸಿಯವನ ಮಾಲೆಯು ಕೊರಳೊಳು, ಎಳೆ ತುಳಸಿಯವನ ಮಾಲೆಯು ಕೊರಳೊಳು, ಪೊಳವ ಪೀತಾಂಬರದಿಂದ ಲೋಪು ಮೂರುತಿಯನು ನಿಲ್ಲಿಸೋ ಮಾಧವ. ಮುತ್ತಿನಸರ ನವರತ್ನದುಂಗುರವಿಟ್ಟು ಮತ್ತೆ ಶ್ರೀಲಕ್ಷ್ಮಿಯು ಉರದೊಳೊಪ್ಪುವ ನಿನ್ನ. ಮುತ್ತಿನಸರ ನವರತ್ನದುಂಗುರವಿಟ್ಟು ಮತ್ತೆ ಶ್ರೀಲಕ್ಷ್ಮಿಯು ಉರದೊಳೊಪ್ಪುವ ನಿನ್ನ. ಭಕ್ತ ಕಲ್ಪತರು ಭಕ್ತ ಕಲ್ಪತರು ಭಾಗ್ಯದ ಸುರಾಧೆನು. ಭಕ್ತ ಕಲ್ಪತರು ಭಾಗ್ಯದ ಸುರಾಧೆನು, ಮುಕ್ತಿದಾಯಕ ಪುರಂದರ ವಿಠಲ. ಮೂರುತಿಯನ್ನು ನಿಲ್ಲಿಸೋ ಮಾಧವ, ಮೂರುತಿಯನ್ನು ನಿಲ್ಲಿಸೋ.